ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಒಂದು ರಿಟ್ಸ್ ಪೆಟ್ರೋಲ್ ಗಾಡಿ ಬಂದಿದೆ, ಸ್ವಲ್ಪ ಹಳೆ ಟೈಪು. ಸೊ ಇದರಲ್ಲಿ ಏನು ಕಂಪ್ಲೇಂಟ್ ಅಂದರೆ ಎ ಸಿ ಕೂಲಿಂಗ್ ಇಲ್ಲ ಸರ್, ಮತ್ತೆ ಮತ್ತೆ ರೆಡಿ ಮಾಡ್ತಾಯಿದ್ದೀನಿ, ಕೂಲಿಂಗೇ ಇಲ್ಲ ಅಂತ ಹೇಳಿದ್ರು. ಸರಿ, ನಾವು ಹುಡ್ಕೊಂಡು ಒನ್ ಬೈ ಹುಡ್ಕೊಂಡು ಹೋದಾಗ ಕೂಲಿಂಗ್ ಕಾಯಿಲ್ ಹತ್ರ ಆಯಿಲ್ ಫುಲ್ ಲೀಕೇಜ್ ಆಗಿದೆ. ಸೊ ಆಯಿಲ್ ಫುಲ್ ಲೀಕೇಜ್ ಆಗಿದ ತಕ್ಷಣ ನಮಗೆ ಎ ಸಿ ಕಂಪ್ರೆಸರಲ್ಲಿ ಆಯಿಲ್ ಇಲ್ಲ. ಸೊ ಆಯಿಲ್ ಇಲ್ಲ ಅಂತ ಹೇಳ್ಬಿಟ್ಟು ಒನ್ ಬೈ ಚೆಕ್ ಮಾಡ್ಕೊಂಡು ಪ್ರೆಷರ್ ಚೆಕ್ ಮಾಡಿದ್ರೆ ಪಂಪಿಂಗ್ ಇಲ್ಲ, ಪ್ರೆಷರೇ ಇಲ್ಲ, ಪಂಪ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟು. ಸರಿ, ಪಂಪಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ರೆಸರ್ ಹಾಕೋಣ, ನೆಕ್ಸ್ಟ್ ಹೆಂಗೆ ಹೋಯ್ತು ಏನಂತ ಒಂದು ಚೆಕ್ ಮಾಡೋಣ ಅಂತ ಹೇಳಿದ್ರೆ ಕಂಡೆನ್ಸರ್ ಒಂದು ಕೂಲಿಂಗ್ ಕಾಯಿಲು. ಸೊ ಇದೆಯಾ ಸರ್, ನನಗೆ ಒಂದೇ ಒಂದು ಕೆಲಸ ಮಾಡಿ, ಸೊ ಇದರಲ್ಲಿ ನನಗೆ ಮತ್ತೆ ಪುನಃ ಕಂಪ್ಲೇಂಟ್ ಬರಬಾರ್ದು, ಒಂದೇ ಸಲ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನಗೆ ಒಂದು ಸೆಂಟಿಮೆಂಟಲ್ ಗಾಡಿ, ಇದು ಒಂಥರ ಲಕ್ ಗಾಡಿ. ಸೊ ಇದಕ್ಕೆ ಎಷ್ಟು ಬೇಗ ಖರ್ಚು ಮಾಡ್ತೀನಿ, ಇದಕ್ಕೆ ಮತ್ತೆ ತಿರ್ಗಾ ನನಗೆ ಯಾವುದೇ ಥರ ಪ್ರಾಬ್ಲಮ್ ಬರಬಾರ್ದು ಎ ಸಿ ಯೂನಿಟಲ್ಲಿ ಅಂತ ಹೇಳಿದ್ರು. ಸರಿ, ನಾವು ಕಂಪ್ರೆಸರು, ಕಂಡೆನ್ಸರು, ಎ ಸಿ ಯೂನಿಟು, ಆ ಕೇಸ್ ಯೂನಿಟ್ ಬರುತ್ತೆ ಒಳಗಡೆ, ಡ್ಯಾಶ್ಬೋರ್ಡ್ ಒಳಗಡೆ ಬರುತ್ತೆ ಕೇಸ್ ಅಸೆಂಬ್ಲಿ, ನೋಡಿ ಇದೇ ಕೇಸ್ ಅಸೆಂಬ್ಲಿ. ಸೊ ಇದರಲ್ಲಿ ಬಂದು ನಿಮಗೆ ಒಂದು ಪಾರ್ಟ್ಸು ಬೇಡ, ನನಗೆ ಎಲ್ಲ ಪರ್ಫೆಕ್ಟಾಗಿ ಹೊಸದೇ ಹಾಕಿ ಅಂತ ಹೇಳಿದ್ರು. ಈ ಪಾರ್ಟ್ನ ಆರ್ಡ್ರ್ ಮಾಡಿ ಸುಮಾರು ವೆಯ್ಟ್ ಮಾಡಿ ಸೊ ಹಾಕಿದ್ದೀವಿ. ಒಂದೇ ಒಂದು ಪೈಪ್ಲೈನ್ ಮಾತ್ರ ಇದರಲ್ಲಿ ಇರೋದು. ಸೊ ಅದೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಮೇನ್ ವಸ್ತುಗಳು ಎಲ್ಲ ಚೇಂಜ್ ಆಗಿದೆ ಇದರಲ್ಲಿ. ಎಕ್ಸ್ಪೆನ್ಷನ್ ವಾಲ್ವ್ ಕಾಣ್ತಾ ಇದೆ ನೋಡಿ, ಇಲ್ಲಿಂದ ನೋಡಿದ್ರೆ ಸೊ ಎಲ್ಲ ಚೇಂಜ್ ಆಗಿದೆ. ಸೊ ಕೂಲೆಂಟ್ ಎಲ್ಲ ಟಾಪಪ್ ಆಯಿತು. ಸೊ ರನ್ನಿಂಗಲ್ಲಿ ನೋಡ್ತಾ ಇದ್ದೀವಿ, ಗಾಡಿ ಪರ್ಫೆಕ್ಟ್ ಆಗಿದೆ. ಸೊ ಇದು ಕೂಲಿಂಗ್ ಕಾಯಿಲ್ ನೋಡಿ, ನಿಮಗೆ ಕೂಲಿಂಗ್ ಕಾಯಿಲ್ ಆಗಿರಲಿ, ಕಂಡೆನ್ಸರ್ ಆಗಿರಲಿ ನೋಡ್ಕೊಳ್ಳಿ. ಸೊ ಇದ್ರದ್ದು ಯಾವುದೇ ಥರ ನಮಗೆ ಬೇಡ ಸರ್, ಎಲ್ಲ ಪರ್ಫೆಕ್ಟಾಗಿ ಹಾಕ್ಬಿಡಿ ಅಂತ. ಸೊ ಇದರಲ್ಲಿ ಔಟ್ರ್ ಬೇರಿಂಗು ಚೆನ್ನಾಗಿದೆ, ಇನ್ನರ್ ಬೇರಿಂಗು ಚೆನ್ನಾಗಿದೆ. ಸೊ ಇದರಲ್ಲಿ ಪಂಪಿಂಗ್ ಮಾತ್ರ ಇಲ್ಲ ಕಂಪ್ರೆಸರಲ್ಲಿ. ಸೊ ಇದು ಒನ್ ಬೈ ಚೆಕ್ ಮಾಡಿದ್ದೀವಿ, ಸೊ ಪರ್ಫೆಕ್ಟಾಗಿ ಇದೆ. ಸೊ ಇದರಲ್ಲಿ ನಿಮಗೆ ಯಾವುದೇ ಥರ ನಿಮಗೆ ಕಂಪ್ರೆಸರ್ ಯಾಕೆ ಸರ್ ಚೇಂಜ್ ಮಾಡಿದ್ರಿ, ಸೊ ಕಂಡೆನ್ಸರು ಆ ಮುಂದರ ಹಾಕಿದರೆ ಸಾಕು, ಕಂಪ್ರೆಸರ್ ಮಾತ್ರ ಹಾಕಿದರೆ ಸಾಕಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದನ್ನ ಹೊಸದು ಹಾಕಿ ಒಂದನ್ನ ಹಳೇದಾಕಿ ಮತ್ತೆ ಪುನಃ ಕಂಪ್ಲೇಂಟ್ ಬಂದರೆ ಮತ್ತೆ ಒಂದೊಂದು ಹಾಕೋದು, ಮತ್ತು ಹೇಳ್ಬಿಟ್ಟು ಕಳ್ಸಿದ್ರು ಆಗ್ತಾಯಿತ್ತು. ಸೊ ಇದು ಈ ಥರ ನಮಗೆ ಮತ್ತೆ ಇಶ್ಯೂಸ್ ಯಾವುದೇ ಬರಬಾರ್ದು ಅಂತ ಹೇಳ್ಬಿಟ್ರೆ ಒಂದು ಯೂನಿಫಾರ್ಮು ಕಂಪ್ರೆಸರು, ಕಂಡೆನ್ಸರು, ಕೂಲಿಂಗ್ ಕಾಯಿಲು, ಹೀಟ್ರ್ ಕಾಯಿಲು, ಸೊ ಎಲ್ಲ ಒಂದೇ ಸಲ ಹೊಸದು ಹಾಕ್ಬಿಟ್ರೆ ನಮಗೆ ಲಾಂಗ್ ಟೈಮ್ ನಮಗೆ ಕಂಪ್ಲೇಂಟ್ ಯಾವುದೇ ಥರ ಇರಲ್ಲ. ಎಕ್ಸ್ಪೆನ್ಷನ್ ವಾಲ್ವ್ ಇದೆ ನೋಡಿ, ಕಾಣ್ತಾ ಇದೆ, ಇದು ಹೀಟ್ರ್ ಕಾಯಿಲು. ಸೊ ಇದು ಲಾಂಗ್ ಟೈಮ್ ನಮಗೆ ಎ ಸಿ ಯೂನಿಟಲ್ಲಿ ಮತ್ತೆ ತಿರ್ಗಾ ನಾವು ಕೈ ಇಕ್ಕಂಗಿಲ್ಲ. ಬಟ್ ಒಂದು 2 ಇಯರ್ಸ್ಗೆ ಒಂದ್ಸಲಿ ನಾವು ವ್ಯಾಪ್ರೇಟ್ರ್ ಅಂತ ಬರುತ್ತೆ ಒಳಗಡೆ, ಅದೇ ಕೂಲಿಂಗ್ ಕಾಯಿಲ್ ಅಂತ. ಸೊ ಅದನ್ನು ಒಂದ್ಸಲಿ ನಾವು ಕ್ಲೀನ್ ಮಾಡ್ಕೋಬೇಕು, ಫುಲ್ ಬಿಚ್ಚಬೇಕಂತಿಲ್ಲ. ಸೊ ಹಂಗೆ ಕ್ಲೀನ್ ಮಾಡ್ಬೋದು. ಎ ಸಿ ಫಿಲ್ಟ್ರು ಮೇಂಟೈನ್ ಮಾಡಿಕೊಂಡು ಪರ್ಫೆಕ್ಟಾಗಿದ್ದರೆ ಈ ಯೂನಿಟಲ್ಲಿ ನಿಮಗೆ ಯಾವುದೇ ಥರ ನೋಡಿ, ಸ್ಟಾರ್ಟ್ ಮಾಡಿ ಜಸ್ಟ್ ಒಂದು 10 ಸೆಕೆಂಡ್ ಆಗಿರೋದು. ಸೊ ಪರ್ಫೆಕ್ಟಾಗಿ ಕೂಲಿಂಗ್ ಇದೆ. ಸೊ ಒಂದು ಸ್ವಲ್ಪ ರನ್ ಮಾಡಿ ಕೂಲೆಂಟೆಲ್ಲ ಚೆಕ್ ಮಾಡಿ ಒಂದು 10 ಕಿಲೋಮೀಟ್ರ್ ಟ್ರಯಲ್ ನೋಡಿದ್ದೀವಿ. ಸೊ ಪರ್ಫೆಕ್ಟಾಗಿದೆ, ನಿಮಗೆ ಯಾವುದೇ ಥರ ನಿಮಗೆ ನಾಯ್ಸ್ ಆಗಿರಲಿ, ಆ ಕೂಲಿಂಗು ಹೊಸ ಗಾಡಿಗೆ ಹೆಂಗಿದೆ ಆ ಥರ ಇದೆ ಕೂಲಿಂಗು. ಸೊ ಪರ್ಫೆಕ್ಟಾಗಿದೆ. ಸೊ ಇದೇ ಥರ ನಿಮಗೆ ಮತ್ತೆ ಹೇಳ್ತಾ ಇರ್ತೀನಿ. ಸೊ ಒಂದು ಹೊಸ ಹಾಕಿ, ಒಂದು ಹಳೇದು ಹಾಕಿ, ಒಂದು ಹೊಸ ಟ್ರೈ ಮಾಡಿ, ಆ ಥರ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಒಂದೇ ಸಲ ಯೂನಿಟ್ ಹಾಕ್ಬಿಟ್ಟಿವಿ, ಪರ್ಫೆಕ್ಟಾಗಿದೆ. ಆ ಕೇಸ್ ಅಸೆಂಬ್ಲಿ ವಿತ್ ಹಾಕಿದ್ದೀವಿ. ಸೊ ಆ ಎ ಸಿ ಬಟನ್ ಬರುತ್ತೆ ನಿಮಗೆ, ಸೊ ಅದನ್ನು ಸೈಡಿಂದ ಪ್ರೆಸ್ ಮಾಡಿ, ಸೆಂಟ್ರಲ್ಲಿ ಪ್ರೆಸ್ ಮಾಡಿ ಕೆಲವೊಂದು ಗಾಡಿಗಳಿಗೆ